ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಗ್ರೂಪ್ ರೈಸಿಗೆ ಹೋಗ್ತಾ ಇದ್ವಿ. ಸೀರಿಯಲ್ ಹಾಕೊಂಡಿದ್ದೀವಿ ನೋಡಿ. ಕ್ವಿಕ್ಕಾಗಿ ಗ್ರೂಪ್ ರೈಸಕ್ಕಾದರೂ ಅಷ್ಟೇ ಯಾವ್ದಾರ ಫಂಕ್ಷನ್ಗೆ ಬೇಗ ಎರಡೇಳು ವಸ್ತು ಬಳಸಿ ಯಾವ ಥರ ರೆಡಿ ಆಗೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ ಮುಖ. ರೆಡಿ ಆದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜೊತೆಗೆ ಒಂದು ಲಿಫ್ಟಿಗೆ ಹಾಕ್ತೀನಿ ಅಷ್ಟೇ. ಬನ್ನಿ ಇವಾಗ ಬೇಗ ಶುರು ಮಾಡೋಣ. ಟೈಮ್ ಆಗೋಗಿದೆ. ಸೆಕೆ ಬೇರೆ ಬೆವರ್ತಾ ಇದೆ. ಸೆಕೆ ಬೇರೆ ಲಿಪ್ ಬಾಮ್ ಹಚ್ಚಿದ್ದೀನಿ ಇವಾಗ. ಇದ್ರ ಜೊತೆಲಿ ಇದು ಹಾಕ್ಬಿಟ್ಟು ಮಾಯ್ಶ್ಚರೈಸರು ನಿವಿಯಾ ಇದು BB ಕ್ರೀಮ್ ಅಷ್ಟೇ ಹಚ್ಚೋದು. ಲೇಟಾಗಿ ಹೋಗುತ್ತೆ, ಬೈತಾ ಇದ್ದಾರೆ. ಹಂಗೂ ವೀಡಿಯೋ ಮಾಡ್ತೀನಿ. ನನಗೆ ಫೋನ್ ನೋಡ್ಕೊಂಡು ಅಷ್ಟು ಬರೋಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೆ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಬೇಗ ಎಷ್ಟು ಗ್ಲೋ ಬರ್ತಿದೆ ಗೊತ್ತಾ. ಇದು ಕಣ್ಣು ಕೆಳಗೆ ಮತ್ತು ಈ ತುಟಿ ಹತ್ರ ಕತ್ತಿಗೆ ಸೇರಿಸಿ ಹಾಕೊಳ್ಳಿ. ನನಗೆ ಯಾವ ಒಡವೆನೂ ಹಾಕಲ್ಲ. ನಂಗೆ ಅಷ್ಟು ಒಡವೆ ಇಷ್ಟ ಆಗಲ್ಲ. ಊರಲ್ಲಿ ಬೈತಾ ಇರ್ತಾರೆ ಯಾವ ಓಲೇನೂ ಇಷ್ಟ ಹಾಕಲ್ಲ ಅಂತ. ಇಷ್ಟ ಇಲ್ಲ, ಹಂಗಾಗಿ ನಾನು ಯೂಸೇ ಮಾಡಲ್ಲ. ಸ್ವಲ್ಪ ಕೈಗೂ ಹಚ್ಕೊತೀನಿ. ನೋಡಿರೋ ಇಷ್ಟು ಚೆನ್ನಾಗಿದೆ ಸೀರೆ. ನನಗಂತೂ ಫೇವ್ರೇಟ್ ಆಯಿತು. ಇವಾಗ ಸ್ವಲ್ಪ ಚೈನೆಲ್ಲ ಸರಿ ಮಾಡ್ಕೋಬೇಕು. ಮೇಕಪ್ ಆದಮೇಲೆ ಮಾಡ್ಕೊತೀನಿ ನೋಡಿ. ಹೆಚ್ಚೈತೆ ಎಲ್ಲ ಕಡೆ. ಇನ್ನು ಸ್ವಲ್ಪ ಇಲ್ಲಿ ಡ್ರೈ ಅನ್ನಿಸ್ತೈತೆ, ಹಚ್ಕೊತೀನಿ. ಒಂದು ಕಲೆ ಇಲ್ಲ ಮುಖದಲ್ಲಿ ನೋಡಿ. ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ, ಅದು ಕಮ್ಮಿ ಆಗುತ್ತೆ ಕಾಲಕ್ರಮೇಣ. ವಾಯ್ಸ್ ಸರಿಯಾಗಿ ಕೇಳಿಸ್ತೇ ಇಲ್ಲ ಅಂದರೆ ಸಾರಿ. ಫ್ಯಾನು ಜೋರಾಗಿ ಹಾಕಿದ್ದೀನಿ, ತುಂಬ ಸೆಕೆ. ಇವಾಗ ತಾನೇ ತಲೆಗೆ ಸ್ನಾನ ಮಾಡಿದೆ ಅಷ್ಟೇ. ಇದು BB ಕ್ರೀಮ್ ಸ್ಪಿಂಜು. ತುಂಬ ಮೇಕಪ್ ಏನು ಬಳಸಲ್ಲ ಯಾವಾಗಲೂ ಅಷ್ಟೇ. ಇಷ್ಟೇ ಸಿಂಪಲ್. ಬಿಫೋರ್ ಆಫ್ಟರ್ ನೀವೇ ನೋಡಿ. ಈ ಥರ ಹಾಕೊಳ್ಳಿ. ಇಷ್ಟೇ ಸಾಕು. ಹಾಕೊಂಡು ಎಲ್ಲ ಕಡೆ ಡಾಟ್ಸ್ ಅಷ್ಟು ಹಾಕ್ಬಿಟ್ಟು ಕೈಯಲ್ಲೇ, ನನಗೇನು ಕೈಯಲ್ಲೇ ಕಂಫರ್ಟಬಲು. ಇದು ಕೈಯಲ್ಲೇ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ. ತುಂಬ ಅವಾಗೆಲ್ಲ ಫೌಂಡೇಶನು ಅದೆಲ್ಲ ಯೂಸ್ ಮಾಡ್ತಿದ್ದೀವಿ, ಏನು ಯೂಸ್ ಮಾಡಲ್ಲ ಇವಾಗ. ಅದು ಏನು ಗೊತ್ತಾ, 10 ರೂಪಾಯಿಲಿ ಸಿಗುತ್ತೆ. ಇದು ಸ್ಪಿನ್ BB ಕ್ರೀಮು 10 ರೂಪಾಯಿದಲ್ಲೂ ಸಿಗುತ್ತೆ. ಒಂದು ಸಾರಿ 10 ರೂಪಾಯಿ ತಗೊಂಡು ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು ನೀವು. ಆಮೇಲೆ ಜಾಸ್ತಿ ತಗೋಬೋದು. ಇದು 70 ರೂಪಾಯಿ ಅನಿಸುತ್ತೆ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಒಂದು 2 ನಿಮಿಷ ಗ್ಲೋ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಲಿಫ್ಟಿಗೆ ಹಾಕೊಂಡು ಹಣೆಗೆ ಹಾಕೋಷ್ಟರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ ಮುಖಕ್ಕೆ. ಎಷ್ಟು ಚೆನ್ನಾಗಾಗಿದೆ. ಲೇಟಾಗೈತೆ ನೋಡಿ. ಫೈನಲಿ ಈ ಥರ ರೆಡಿಯಾಗಿದೆ. ಎಷ್ಟು ಗ್ಲೋ ಬಂದೈತೆ ಮುಖ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸಿಂಪಲಾಗಿ ರೆಡಿಯಾಗಿ. ವಾಯ್ಸ್ ಸ್ವಲ್ಪ ಕೆಟ್ಟಿದೆ, ಸರಿಯಾಗಿ ಕೇಳಿಸ್ಲಿಲ್ಲ ಅಂದರೆ ಸಾರಿ. ಇವಾಗ ಊರಿಗೆ ಬಂದ್ವಿ. ನಮ್ಮ ಕಡೆ ಅಂದರೆ ಏನಂತಾರೆ ಅದಕ್ಕೆ, ದೇವ್ರ ಮೆರವಣಿಗೆ ದೇವ್ರ ಥರದ್ದು ಅಂತಾರೆ. ಸಾರಿ, ದೇವ್ರ ಥರದ್ದು ಅಂತಾರೆ. ಅದು ಒಂದು ವೀಡಿಯೋ ಮಾಡ್ಕೊಂಡಿದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡಿ ನೋಡ್ಕೊಂಡು ನಮ್ಮ ಮೈದನ ಮಗಳು ಸ್ವಲ್ಪ ಆಟಾಡ್ಕೊಂಡು ಬಾಬಾ ಅಂದರೆ ಬರೋಲ್ಲ ನೋಡಿ. ಎಷ್ಟು ಚೆನ್ನಾಗಿದ್ದಾಳೆ. ಅದೆಲ್ಲ ಆಯ್ತು. ಇವಾಗ ಒಳಗಡೆ ಬಂದೆ. ದೇವ್ರ ಮನೆ ಇದು ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಫೋಟೋ ಇಷ್ಟ ಆಯಿತು ನನಗೆ. ಮನೆ ಏನು ಫುಲ್ ವೀಡಿಯೋ ಮಾಡಿಲ್ಲ, ತುಂಬ ರಶ್ ಇದ್ದರು, ತುಂಬ ಜನ ಇದ್ದರು. ಹಂಗಾಗಿ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಒಂದೊಂದು ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ. ಫೋಟೋ ನನಗೆ ಮಧ್ಯೆ ಇದೆಯಲ್ಲ, ಆ ದೇವ್ರ ಫೋಟೋ ತುಂಬ ಇಷ್ಟ ಆಯಿತು. ಇದು ಒಳಗಡೆ ಅದೇ ದೇವ್ರು ತಂದಿದ್ರಲ್ಲ, ಕುಣಿತಾ ಇದ್ರಲ್ಲ ಫಸ್ಟು, ಅದು ಇದು ರೂಮಲ್ಲಿ ಇಟ್ಟಿದ್ದಾರೆ. ತಿಂಡಿಗೆ ತಿನ್ನೋಕ್ಕೆ ಬಂದ್ವಿ. ಇವಾಗ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನದ್ದು ವೀಡಿಯೋ. ಸತ್ಯನಾರಾಯಣ ಪೂಜೆ ಎಲ್ಲ ಆಯಿತು, ಪ್ರಸಾದ ತಗೋತಾಯಿದ್ವಿ. ಆಗೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಮನೆ ತುಂಬ ಚೆನ್ನಾಗಿದೆ. ಫುಲ್ ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಕರೆಕ್ಟಾಗಿದೆ ಮನೆ. ನನಗೂ ಮನೆ ಇಷ್ಟ ಆಯಿತು. ಅಡುಗೆ ಮನೆಯಲ್ಲಿ ನಿಂತಿದ್ದವರು ಇವರು. ಒಂದಿಬ್ಬರು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅವಳು ನಮ್ಮ ಚಿಕ್ಕ ಮಾವನ ಮಗಳು.
ಫುಲ್ ಡೀಟೇಲ್ ಯಾವಾಗಾರು ಎಲ್ಲರೂ ತುಂಬ ದೊಡ್ಡ ಕುಟುಂಬ ನಮ್ಮದು, ಎಲ್ಲರದ್ದು ಒಂದು ವೀಡಿಯೋ ಮಾಡಿ ಹೇಳ್ತೀನಿ ಯಾರ್ಯಾರು ಅಂತ. ಇದು ಮೇಲ್ಗಡೆ ರೂಮಲ್ಲಿ ಕೂತಿದ್ವಿ, ಅವಾಗ ಒಂದು ವೀಡಿಯೋ ತಗೊಂಡೆ ಅಷ್ಟೇ. ಅದು ಫಸ್ಟು ಕೆಳಗಡೆ, ಆಮೇಲೆ ಮೇಲ್ಗಡೆ ತೊಗೊಂಡೆ. ಇದು ನಾವು ಮುಯಿ ಕೊಟ್ಬಿಟ್ಟು ಫೋಟೋ ಒಂದು ತೆಗ್ಸ್ಕೊಂಡ್ವಿ. ಮಧ್ಯಾಹ್ನ ಊಟ ಮುಗಿಸೋಕೆ ಅವಳ ಜೊತೆ ಕೂತಿದ್ದೆ. ಅವಳು ಮಾತಾಡ್ತೀನಿ ಬರಲ್ಲ, ಅವಳು ಹಂಗೆ ಮಾಡ್ತಾಯಿರ್ತಾಳೆ. ಇದು ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕಿದ್ದೀನಿ ನೋಡಿ, ಈ ಥರ ಕುಣಿಸ್ತಾರೆ ದೇವ್ರು ತಂದಾಗ, ಚೆನ್ನಾಗಿರುತ್ತೆ. ನಮ್ಮ ಭಾವನ ಮಗಳು ಮಾಡ್ಕೊಂಡಿದ್ಲು. ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.